ಗುಡ್ ಮಾರ್ನಿಂಗ್. ಇವತ್ತು ನಾನು ಫಸ್ಟ್ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಫುಲ್ ಜೋಶಲ್ಲಿದ್ದೆ ಬೆಳಗ್ಗೆ. ಬಟ್ ನನ್ನ ಮಗುಟ್ಟೆ ಅಳ್ತಾ ಇದ್ದ. ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ನಾನು ಡೇನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನಮ್ಮ ಮೆನ್ಯೂನಲ್ಲಿ ದಾಲ್ ಕಿಚಡಿ ಇತ್ತು. ಸೊ ಕ್ವಿಕ್ಕಾಗಿ ದಾಲ್ ಕಿಚಡಿ ಮಾಡಿ ಫುಲ್ಲು ತುಪ್ಪ ಹಾಕಿ ಒಗ್ಗರಣೆ ಕೊಟ್ಟು ಅದ್ರ ಮೇಲೆ ಸ್ವಲ್ಪ ಟಾಪ್ ಅಪ್ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಏನು ಸಕ್ಕತ್ತಾಗಿರುತ್ತೆ ಅಂತೀರ ಟೇಸ್ಟ್. ಆಮೇಲೆ ನಮ್ಮ ಸ್ಕೈಗೆ ಬ್ರೇಕ್ಫಾಸ್ಟ್ ಕೊಟ್ಟೆ. ಅವನು ನಾವು ಹೋಗಿ ತಿನ್ನು ಅಂತ ಹೇಳೋವರೆಗೂ ತಿನ್ನಲ್ಲ, ವೆಯ್ಟ್ ಮಾಡ್ತಾ ಇರ್ತಾನೆ. ಅವ್ನು ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಸ್ವಲ್ಪ ಹಾಲು ಕುಡಿದು ರೆಸ್ಟ್ ಮಾಡೋಣ ಅಂತ ಹೇಳೋದೆ. ಬಟ್ ನನ್ನ ಮಗು ಅಷ್ಟರಲ್ಲಿ ಮತ್ತೆ ಅವನಿಗೆ ಫೀಡ್ ಮಾಡಿಸಿ ಮಲಗಿಸ್ದೆ. ಸೊ ಅವನಿನ್ನ ನ್ಯೂ ಬಾರ್ನ್ ಆಗಿರೋದ್ರಿಂದ 2 or 3 hours ಕಂಪಲ್ಸರಿ ಎದ್ದೇಳ್ತಾನೆ. ಸೊ ಅವ್ನು ಮಲ್ಕೊಂಡಿರೋ ಗ್ಯಾಪಲ್ಲಿ ನಾನು ಕ್ವಿಕ್ಕಾಗಿ ಕೆಲಸ ಮಾಡ್ಕೊಬೇಕು. ಒಂದು ಮಾವಿನಕಾಯಿ ಕೂಡ ಇತ್ತು. ಸೊ ಸೂಪರಾಗಿ ಒಂದು ಒಳ್ಳೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ. ಅದ್ರ ಜೊತೆಗೆ ಸೊಪ್ಪಿಗೆ ಸೊಪ್ಪು ಪಲ್ಯ ಮಾಡಿದೆ. ಬರೀ ಸೊಪ್ಪಿನ ಪಲ್ಯ ತಿನ್ನಕ್ಕೆ ನನಗೆ ಇಷ್ಟ ಆಗಲ್ಲ. ಅದರಲ್ಲೇ 2 ಎಗ್ ಹೊಡೆದು ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡೆ. ನರ್ಸಿಂಗ್ ಹೋದರ್ಗೆ ಸೊಪ್ಪಿಗೆ ಸೊಪ್ಪು ತುಂಬಾ ಒಳ್ಳೇದು. ಹಬ್ಬ ಅಡುಗೆ ಎಲ್ಲ ಆಯ್ತು, ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಪಾಪು ಇದ್ದ. ಆಸ್ ಯೂಶುವಲ್ ಅವ್ನಿಗೆ ಫೀಡ್ ಮಾಡಿ ಅವನ ಜೊತೆ ಸ್ವಲ್ಪ ಆಟ ಆಡಿ ಅವನ್ನ ಮಲಗಿಸಿ 1 hour ರೆಸ್ಟ್ ಮಾಡಿ ಎದ್ದು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು